ಏನಕ್ಕಾಗಿ ಉಪವಾಸವನ್ನು ಇಡಬೇಕು ಅಂತಂದರೆ ನಿತ್ಯ ಕರ್ಮಗಳಲ್ಲಿ 2 ವಿಧಗಳಿದೆ. ನಿಮಗೆ ಪ್ರಾತಃ ಕಾಲದಲ್ಲಿ ಶೌಚಾಲಯಗಳಿಗೆ ಹೋಗುವಂಥ ನಿತ್ಯ ಕರ್ಮವೇ ಬೇರೆ, ನಾವು ಭಗವಂತನ ಸ್ಮರಣೆಯಲ್ಲಿ ಸಂಧ್ಯಾ ವಂದನೆ ಮತ್ತು ಈ ಆರಾಧನೆಗಳು ಮಾಡುವಂತಹ ನಿತ್ಯ ಕರ್ಮಗಳೇ ಬೇರೆ. ಈ 2 ನಿತ್ಯ ಕರ್ಮಗಳು ಸಹ ಅದಲ್ಲಿ 2ಕ್ಕೂ ಸಹ ಅದು ತೊಂದರೆಗಳನ್ನು ಕೊಡುತ್ತೆ. ನೀವು ಹೊಟ್ಟೆ ತುಂಬ ಜಾಸ್ತಿ ನೀರು ಕುಡಿದ್ರೆ ನೀವು ಶೌಚಾಲಯಕ್ಕೆ ಹೋಗ್ತಿರ್ತೀರಿ, ಊಟವನ್ನು ಮಾಡಿದ್ರು ಶೌಚಾಲಯಕ್ಕೆ ಹೋಗ್ತೀರಿ, ಏಕಾಗ್ರತೆ ಇರೋದಿಲ್ಲ, ಕೂತ ಜಾಗದಲ್ಲಿ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನು ನೀವೇನೂ ತೊಗೊಳ್ಳಿಲ್ಲ ಅಂತಂದರೆ ಇಷ್ಟನ್ನು ಅದು ಕಂಟ್ರೋಲ್ ಮಾಡುತ್ತೆ. ಇಷ್ಟು ಕಂಟ್ರೋಲ್ ಮಾಡಿದಾಗ ನಿಮ್ಮ ಏಕಾಗ್ರತೆಯಲ್ಲಿ ಬರುತ್ತೆ ಕೇವಲ ಭಗವಂತನ ಸ್ಮರಣೆ, ಅವನ ಭಗವಂತನ ಧ್ಯಾನ, ಅಥವಾ ಅಲ್ಲಿರುವಂಥ ಯಾವುದಾದ್ರೂ ಒಂದು ಸೇವೆ. ನೀವು ಭಗವಂತನ ಸ್ಮರಣೆಗೆ, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ಭಗವಂತನ ಕೆಲಸವನ್ನೇ ಮಾಡಬೇಕು. ಭಗವಂತನಿಗೆ ಏನೋ ಒಂದು ಪೂಜೆಗಳಿಗೆ ಒಂದು ಹಣವನ್ನು ಖರ್ಚು ಮಾಡಿ ಅವನ ಸೇವೆಯಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಅಲ್ಲಿ ಏನಾದರೂ ಅಲ್ಲಿರುವಂಥ ದೇವಸ್ಥಾನಗಳು ಏನಾದರೂ ಒಂದು ಭಗವಂತನಿಗೆ ಸಂಬಂಧಪಟ್ಟಂಥ ಒಬ್ಬ ಕ್ಯೂ ನಿಲ್ಲಿಸೋದಿಂದ ಹಿಡಿದು, ಒಬ್ಬರಿಗೆ ಏನಾದರೂ ಒಂದು ಸಹಕರಿಸೋದ್ರಿಂದ ಹಿಡಿದು, ಏನಾದರೂ ಅಲ್ಲಿರುವಂಥ ಸಹಯೋಗ ಮಾಡೋದ್ರಿಂದಲೂ ಸಹ ನಾವು ಭಗವಂತನ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗ್ತೀವಿ ಎಂದಾಗ ಆ ದಿನ ನೀವು ಮಾಡಬೇಕಾಗಿರುವಂಥದ್ದು ಬೆಳಗ್ಗೆ ಎದ್ದ ತಕ್ಷಣವೇ ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿ ಏನೇನೋ ಕೈಂಕರ್ಯಗಳಿದೆ ಅದರಲ್ಲಿ ಭಾಗವಹಿಸಿ ಭಗವಂತನ ದರ್ಶನವನ್ನು ಮಾಡಿ, ಸಾಧ್ಯವಾದಲ್ಲಿ ಭಜನೆಯೋ ಕೀರ್ತನೆಯೋ ಇನ್ನೊಂದು ಇರುತ್ತೆ ಅದರಲ್ಲೂ ಸಹ ಭಾಗವಹಿಸಿ, ಮತ್ತೊಂದು ನಿಮಗೆ ಬೇಕು ಅಂತ ಅಂದಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಏನು ತಿಳ್ಕೊಬೇಕು ಅಂತ ಅಂದರೆ ವೈಕುಂಠ ಏಕಾದಶಿ ಅಂತ ಅಂದರೆ ನಿಮಗೆ 11ಕ್ಕೆ ಏಕಾದಶಿ ಅಂತ ಹೇಳ್ತೈತೆ. 10 ಆದಮೇಲೆ 1 ಸೇರಿದಾಗ 11ಕ್ಕೆ ಏಕಾದಶಿ, ದಶ ಮತ್ತು ಏಕಾದಶಿ ದಿನದಂದು ಶಾಸ್ತ್ರ ಹೇಳುತ್ತೆ 11 ಬಾರಿ ಮಹಾವಿಷ್ಣುವಿನ ದರ್ಶನವನ್ನು ಮಾಡಬೇಕಂತ. 11 ಬಾರಿ ನೀವು ದರ್ಶನವನ್ನು ಮಾಡಬೇಕು ಅಂದರೆ ನೀವು ಅಲ್ಲೇನು ಮಾಡಬೇಕು, ಪ್ರದಕ್ಷಿಣೆಯನ್ನು ಮಾಡಬೇಕು. ಪ್ರದಕ್ಷಿಣೆ ಮಾಡಲಿಕ್ಕೆ ಅವತ್ತು ಜನಸಂದಣಿ ಜಾಸ್ತಿ ಇರೋದ್ರಿಂದ ಪ್ರದಕ್ಷಿಣೆಗಳಿಗೆ ನಿಮ್ಗೆ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ನಾನು ಏನು ಮಾಡಬೇಕು ಗುರುಗಳೇ ಅಂತಂದರೆ, ನೀವು ಒಂದ್ಸಲಿ ದರ್ಶನ ಮಾಡಿ ಒಂದು ಹತ್ರ ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ, ಮತ್ತೊಮ್ಮೆ ಬನ್ನಿ ದರ್ಶನ ಮಾಡಿ ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ, ಅಥವಾ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಒಂದು ಸ್ವಲ್ಪ ದರ್ಶನ ಮಾಡಿ, ಮಧ್ಯಾಹ್ನ ಕಾಲದಲ್ಲಿ ಒಂದು ದರ್ಶನ ಮಾಡಿ, ಸಾಯಂಕಾಲದಲ್ಲಿ ದರ್ಶನವನ್ನು ಮಾಡಿ. 3 ಜಾವಗಳ ದರ್ಶನವು ನಿಮಗೆ ಆಗತ್ತೆ. ನೀವು 11 ಬಾರಿ ದರ್ಶನವನ್ನು ಭಗವಂತನ ನೋಡಬೇಕು. 11 ಜಾಗದಲ್ಲಿ ಆದರೂ ನೋಡಿ, ಆ ಭಗವಂತನ್ನೇ ನೀವು 11 ಬಾರಿಯಾದರೂ ನೋಡಿ. 11 ಬಾರಿ ಏಕಾದಶಿ ದಿನದಂದು ಏಕಾದಶಿ ಸಲ ನೀವು ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಭಗವಂತನ ಅನುಗ್ರಹ ನಿಮಗೆ ಹೆಚ್ಚಿನದಾಗಿ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ದಿನ ನೀವು ಮಾಡಬೇಕಾಗಿರುವಂಥದ್ದು ಕೌಟುಂಬಿಕ ಸಮೇತರಾಗಿ ಹೋಗಬೇಕು. ಭಗವಂತನಿಗೆ, ಮಹಾವಿಷ್ಣುವಿಗೆ ಕುಟುಂಬ ಕಂಡ್ರೆ ತುಂಬ ಇಷ್ಟ. ಒಂದು ಕುಟುಂಬ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಸಮೇತರಾಗಿ ಭಗವಂತನ ದರ್ಶನವನ್ನು ಮಾಡಿದ್ರೆ ಶಾಸ್ತ್ರವೂ ಇದನ್ನು ಹೇಳುತ್ತೆ. ನೀವು ಯಾವುದೇ ಒಂದು ಧರ್ಮಕ್ಷೇತ್ರಗಳಿಗೆ ಹೋಗಿ, ಒಂದು ದೇವಾಲಯಗಳಿಗೆ ಹೋಗಿ ನೀವು ಒಬ್ಬರೇ ಹೋಗಿ ದರ್ಶನ ಮಾಡಿದ್ರೆ ನಿಮಗೆ ಅದು ಫಲ ಭಾಳ ಕಡಿಮೆ. ಗಂಡ ಹೆಂಡತಿ ಮಕ್ಕಳು ಸಮೇತರಾಗಿ ಭಗವಂತನ ದರ್ಶನವನ್ನು ಮಾಡಿದ್ರೆ ಪರಿಪೂರ್ಣವಾದಂಥ ಫಲಗಳು ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ.